ಹೊಸ ವರ್ಷದ ಮುನ್ನಾ ದಿನ ಪ್ರಿಯಕರನ ಮೇಲೆ ಭೀಕರ ದಾಳಿ, ಖಾಸಗಿ ಅಂಗಕ್ಕೆ ಚಾಕು ಇರಿತ. ಹೊಸ ವರ್ಷದ ಸಂಭ್ರಮದ ಮಧ್ಯೆ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. 25 ವರ್ಷದ ವಿವಾಹಿತ ಮಹಿಳೆಯೊಬ್ಬರು ತಮ್ಮ 44 ವರ್ಷದ ವಿವಾಹಿತ ಪ್ರೇಮಿಯನ್ನ ಮನೆಗೆ ಆಹ್ವಾನಿಸಿ ಖಾಸಗಿ ಅಂಗದ ಮೇಲೆ ಚಾಕುವಿನಿಂದ ದಾಳಿ ನಡೆಸಿರುವ ಘಟನೆ ನಡೆದಿದೆ. ತೀವ್ರವಾಗಿ ಗಾಯಗೊಂಡಿರುವ ವ್ಯಕ್ತಿ ಪ್ರಸ್ತುತ ಮುಂಬೈನ ಸಿಯಾನ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು, ಆರೋಪಿ ಮಹಿಳೆ ಪರಾರಿಯಾಗಿದ್ದಾಳೆ. ಪ್ರಾಥಮಿಕ ತನಿಖೆ ಪ್ರಕಾರ ಇಬ್ಬರ ನಡುವೆ ಕಳೆದ 6 ರಿಂದ 7 ವರ್ಷಗಳಿಂದ ಅಕ್ರಮ ಸಂಬಂಧವಿತ್ತು. ಆರೋಪಿ ಮಹಿಳೆ ಪ್ರಿಯಕರನನ್ನ ತನ್ನ ಪತ್ನಿಯನ್ನ ಬಿಟ್ಟು ತನ್ನನ್ನ ಮದುವೆ ಆಗಬೇಕು ಎಂದು ನಿರಂತರ ಒತ್ತಡ ಹೇರುತ್ತಿದ್ದರು. ಇದರಿಂದ ಅವರ ನಡುವೆ ಆಗಾಗ ಜಗಳಗಳು ನಡೆಯುತ್ತಿತ್ತು ಎನ್ನಲಾಗಿದೆ. ಡಿಸೆಂಬರ್ 31ರ ಬೆಳಗಿನ ಜಾವ ಸುಮಾರು 1:30ರ ವೇಳೆಗೆ ಹೊಸ ವರ್ಷದ ಸಿಹಿ ತಿಂಡಿಗಳನ್ನು ನೀಡುವ ನೆಪದಲ್ಲಿ ಮಹಿಳೆ ಅವನನ್ನ ತನ್ನ ಮನೆಗೆ ಕರೆಸಿಕೊಂಡಳು. ಮನೆಯೊಳಗೆ ಮಕ್ಕಳು ಮಲಗಿದ್ದ ಸಂದರ್ಭದಲ್ಲಿ ಮೊದಲು ಪ್ಯಾಂಟ್ ತೆಗೆದು ಹಾಕುವಂತೆ ಕೇಳಿ, ಬಳಿಕ ಅಡುಗೆ ಮನೆಯಿಂದ ತರಕಾರಿ ಚಾಕುವನ್ನು ತಂದು ಅಚಾನಕ್ ಖಾಸಗಿ ಅಂಗದ ಮೇಲೆ ದಾಳಿ ನಡೆಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವೈದ್ಯರ ಪ್ರಕಾರ ಗಾಯ ಆಳವಾಗಿದ್ದು ಶಸ್ತ್ರಚಿಕಿತ್ಸೆ ಅಗತ್ಯವಾಗುವ ಸಾಧ್ಯತೆ ಇದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಪರಾರಿಯಾಗಿರುವ ಆರೋಪಿ ಮಹಿಳೆಯ ಬಂಧನಕ್ಕೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ನ್ಯೂಸ್ ಡೆಸ್ಕ್, ಕನ್ನಡ ಜನಶ್ರೀ ನ್ಯೂಸ್, ನವದೆಹಲಿ.